ತಂದೆ, ಈ ಮಾತುಗಳು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆ ಸಹಾಯಕನಂದ್ರೆ ಸತ್ಯದ ಆತ್ಮನು ಬರ್ತಾನೆ, ಪವಿತ್ರ ಆತ್ಮನೆ ಅಂತ ಹೇಳ್ತಾನೆ. ಆಮೇಲೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತಾನೆ ಅಂತ 27ರಲ್ಲಿ ಹೇಳ್ತಾನೆ, 14ನೇ ಸಾಲಲ್ಲಿ. ಆಮೇಲೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡ್ತೀನಿ ಅಂತಾರೆ. ಯಾಕಂದ್ರೆ ತಂದೆಯು ನನಗಿಂತ ದೊಡ್ಡವನು. ಅದೆಲ್ಲ ನಡೆಯುವಾಗ ನೀವು ನನ್ನನ್ನು ನಂಬುವಂತೆ ಅದು ನಡೆಯುವುದಕ್ಕಿಂತ ಮುಂಚೆ ಈಗ ನಿಮಗೆ ಹೇಳಿದ್ದೇನೆ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಆಡುವುದಿಲ್ಲ ಅಂತ ಹೇಳ್ತಾನೆ. ಆಮೇಲೆ 16ನೇ ಸಂಧಿಗೆ ಬರುವಾಗ ಅಲ್ಲಿ ಕೂಡ ಹೇಳ್ತಾನೆ, ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ 25ನೇ ವಚನ. ಇನ್ನು ಮೇಲೆ ಸಾಮ್ಯ ರೂಪವಾಗಿ ನಿಮ್ಮ ಸಂಗಡ ಮಾತನಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ. ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ. ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನೆಂದು ನಿಮಗೆ ಹೇಳುವುದಿಲ್ಲ. ನೀವು ನನ್ನ ಮೇಲೆ ಮಮತೆ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದರಿಂದ ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುತ್ತಾನಲ್ಲವೇ. ತಂದೆಯ ಬಳಿಯಿಂದ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ. ಇನ್ನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗುತ್ತೇನೆ ಅಂತ ಇಲ್ಲಿ ಸ್ವಾಮಿ ಹೇಳ್ತಾನೆ. ಇಲ್ಲಿ ತಂದೆ ನನಗಿಂತ ದೊಡ್ಡವನಂತಾನೆ. ಆಮೇಲೆ ತಂದೆಯ ಬಳಿಯಿಂದ ನಾನು ಬಂದಿದ್ದೇನೆ ಅಂತಾನೆ. ಆಮೇಲೆ ತಂದೆಗಿರುವುದೆಲ್ಲ ನನ್ನದೇ ಅಂತ ಹೇಳ್ತಾನೆ. ನಾವು ಮೊದಲು ಇದನ್ನು ಧ್ಯಾನ ಮಾಡಿದೆವು. ಯೇಸು ಸ್ವಾಮಿಗೆ ದೇವರು ಸಮಸ್ತವನ್ನು ಕೊಟ್ಬಿಟ್ಟಿದ್ದಾನೆ. ಆದ್ರಿಂದ ಆತನ ಹೇಳ್ತಾನೆ, ತಂದೆಗಿರುವುದೆಲ್ಲ ನನ್ನದೇ ಅಂತ ಹೇಳ್ತಾನೆ. 15ನೇ ವಚನ, 16ನೇ ಸಂಧಿ 15ನೇ ವಚನ. ತಂದೆಗೆ ಇರುವುದೆಲ್ಲ ನನ್ನದು, ಆದುದರಿಂದಲೇ ನನ್ನದರೊಳಗಿಂದ ನಿಮಗೆ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳುವುದು. ಇಲ್ಲಿ ಪವಿತ್ರ ಬಗ್ಗೆ ಹೇಳ್ಕೊಂಡು ಬರ್ತಾನೆ. ತಂದೆಗಿರುವುದೆಲ್ಲ ನನ್ನದು ಅಂತಾನೆ. ಅದೇ ಗಳಿಗೆಯಲ್ಲಿ ಇಲ್ಲಿ ಹೇಳ್ತಾನೆ, ತಂದೆಯು ನನಗಿಂತ ದೊಡ್ಡವನು ಅಂತ. ಇದೊಂಥರ ತುಂಬಾ ರಹಸ್ಯ ಇದು. ನಾವಿದನ್ನು ಮೊನ್ನೆ ಧ್ಯಾನ ಮಾಡ್ತಾ ಬಂದೆವು. ತಂದೆಯಾದ ದೇವರು ಸಮಸ್ತವನ್ನು ಯೇಸು ಕೊಟ್ಟುಬಿಟ್ಟು ಆತನನ್ನು ಜಗತ್ತಿಗೆ ದೇವರನ್ನಾಗಿ ನೇಮಿಸಿದನು. ಆದರೆ ನಾನು ನಿನ್ನ ತಂದೆ, ನಿನಗೆಲ್ಲವನ್ನು ಅಧೀನ ಮಾಡಿದ್ದೇನೆ, ಆದರೆ ನನ್ನ ನಿನಗೆ ಅಧೀನ ಮಾಡಲಿಲ್ಲ. ನಾನು ನಿನಗೆ ತಂದೆಯು ದೇವರು ಆಗಿದ್ದೇನೆ ಅಂತ ಯೇಸು ಸ್ವಾಮಿಯ ಸಂಭಾಷಣೆಯಲ್ಲಿ ಪ್ರವಾದನೆಗಳ ಮೂಲಕ ತಿಳಿಸಿದನ್ನು ನಾವು ನೋಡಿದೆವು. ಅಂದ್ರೆ ಈಗ ಯೇಸು ಸ್ವಾಮಿ ಹೇಳ್ತಾನೆ, ತಂದೆಗಿರುವುದೆಲ್ಲ ನನ್ನದೇ. ಈಗ ದೇವರು ನನಗೆ ತಂದೆ ಕೊಟ್ಬಿಟ್ಟಿದ್ದಾನೆಲ್ಲ. ಅಂದ್ರೆ ಯೇಸು ಸ್ವಾಮಿ ಸಮಸ್ತಕ್ಕೂ ಒಡೆಯನು, ನಾಯಕನು, ಅಧಿಪತಿಯೂ ಆಗಿದ್ದಾನೆ. ಆ ಯೇಸುನ ಮೂಲಕ ನಮಗೆ ಸಮಸ್ತವು ದೊರೆಯುತ್ತದೆ. ಇದು ದೇವರು ಮಾಡಿದಂಥ ಪ್ರಯೋಜನ. ಯೇಸುನ ಬಗ್ಗೆ ನಾವು ತಿಳಿಯುತ್ತಾ ಬರುವಾಗ ನಾವು ತಿರುಗಿ ಒಂದು ವಚನವನ್ನು ಜ್ಞಾಪಕ ಮಾಡಿಕೊಂಡು ಮುಂದೆ ಹೋಗೋಣ. ಅದೇನೆಂದ್ರೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆಯೇ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ಮಹಿಮೆ ಪಡಿಸು. ಇದರಲ್ಲಿ ನಮಗೆ ಪೂರ್ಣ ಅರ್ಥ ಆಗಬೇಕು. ಯೋಹಾನ ಸುವಾರ್ತೆ 17ನೇ ಸಂಧಿ 5ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯ ಬಳಿಯಲ್ಲಿ ಮಹಿಮೆಯಲ್ಲಿದ್ದವನು ಯೇಸು ಸ್ವಾಮಿ. ಅಲ್ಲಿಂದ ಆತನು ಕಳುಹಿಸಲ್ಪಟ್ಟನು. ಅಲ್ಲಿಂದ ಆತನು ಈ ಲೋಕಕ್ಕೆ ಬಂದನು. ಈ ಲೋಕಕ್ಕೆ ಬಂದು ನಮಗೋಸ್ಕರ ಪ್ರಾಯಶ್ಚಿತ್ತವಾಗಿ ಯಜ್ಞವಾಗಿ ಅರ್ಪಿತನಾದನು. ತಿರುಗಿ ಹೋದಾಗ ತಂದೆ ಆತನಿಗೇನು ಸ್ಥಾನಮಾನಗಳಿತ್ತೋ ಆದಿಯಿಂದ ಅದನ್ನೆಲ್ಲ ತಿರುಗಿ ರಿಟರ್ನ್ ಮಾಡ್ತಾರೆ.
ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಾಗ ತನಗಿದ್ದ ಸಮಸ್ತವನ್ನು ಬದಿಗಿಟ್ಟು ಬಂದಂತೆ. ಇಂಗ್ಲಿಷ್ನಲ್ಲಿ ಬಹಳ ಚಂದ ಇದೆ ಅದು. ಯೋಹಾನ ಫಿಲಿಪಿಯರ ಪತ್ರಿಕೆ 2ನೇ ಸಂಧಿ ವಚನ 8ರಿಂದ 6ರಿಂದಲೇ ಓದ್ತೇವೆ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿ ಮನುಷ್ಯರಿಗೆ ಸದೃಶ್ಯನಾದನು, ಅಂದ್ರೆ ಸಮಾನನಾದನು. So, who being in the form of God did not consider it robbery to be equal with God, but made himself of no reputation, taking the form of the bond servant and coming in the likeness of men. Old translation ಹೇಳುತ್ತೆ, he laid aside all the heavenly reputation. ಆದ್ರಿಂದ ಯೇಸು ಸ್ವಾಮಿ ಮನುಷ್ಯನಾಗಿ ಲೋಕದಲ್ಲಿ ಎಲ್ಲಾ ವಿಧದಲ್ಲಿ ಕಾಣಿಸ್ಕೊಂಡನು. ಯಾಕಂದ್ರೆ ತನಗೇನಿತ್ತು, ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯು ಆತನನ್ನು ಪ್ರೀತಿಸಿ ಎಲ್ಲವನ್ನು ಆತನಿಗೆ ಕೊಟ್ಟಿದ್ದಾನೆ. ಇಲ್ಲಿ ಏನು ಹೇಳಿದ್ದಾನೆ, 25ನೇ ವಚನದಲ್ಲಿ ನಾವು ಓದಿಕೊಂಡು ಬಂದೇವಲ್ಲ, ಅಲ್ಲಿ ಏನ್ ಹೇಳ್ತಾನೆ, ತಂದೆಗಿರುವುದೆಲ್ಲ ನನ್ನದೇ ಅಂತ ಹೇಳ್ತಾನೆ. ಅದರಿಂದ ತಂದೆಗೆ ಏನೇನಿದೆ ಸರ್ವ ಸಂಪತ್ತು, ಅದೆಲ್ಲವನ್ನು ಅಧಿಕಾರ, ಆಧಿಪತ್ಯ, ದೊರೆತನ, ನ್ಯಾಯ ತೀರಿಸುವ ಅಧಿಕಾರ ಎಲ್ಲ ಯೇಸು ಸ್ವಾಮಿಗೆ ಕೊಟ್ಬಿಟ್ಟಿದ್ದಾರೆ. ಆತನು ಬರುವಾಗ ಆತನು ಭೂಮಿಗೆ ಕಳಿಸಲ್ಪಡುವಾಗ ಎಲ್ಲ ತೆಗೆದು ಬದಿಯಲ್ಲಿಟ್ಬಿಟ್ಟ. He did not bring any heavenly reputation. ಪರಲೋಕದ ಯಾವುದನ್ನು ತಗೊಂಡು ಬರಲಿಲ್ಲ ಅಂತ, ತನ್ನನ್ನು ಬರಿದು ಮಾಡಿಕೊಂಡ, ಅಂದ್ರೆ ಖಾಲಿ ಮಾಡ್ಕೊಂಡ್ಬಿಟ್ಟ ಅಂತ. ಯಾಕಂದ್ರೆ ಮನುಷ್ಯನಾಗಿ ಆತನು ಬರುವಾಗ ಸಂಪೂರ್ಣ ಮನುಷ್ಯರು. ಆತನು ತನ್ನನ್ನು ತಗ್ಗಿಸಿಕೊಂಡು ಏನ್ ಮಾಡಿದಂತೆ, ವಿಧೇಯನಾಗಿ ದೇವರ ಚಿತ್ತ ಅದು ಮನುಷ್ಯನಾಗಿ ಹೋಗ್ಬೇಕಂತ, ಮನುಷ್ಯರ ಪಾಪ ನಿವಾರಣೆಗಾಗಿ ಮನುಷ್ಯರೇ ಸಾಯ್ಬೇಕು, ಪ್ರಾಣ ಕೊಡ್ಬೇಕು. ಇದು ದೇವರ ನೇಮ. ಎಲ್ಲರೂ ಸಾಯುವುದಕ್ಕಿಂತ, ಎಲ್ಲಾ ಮನುಷ್ಯರು ಸಾಯುವುದಕ್ಕಿಂತ, ಎಲ್ಲಾ ಮನುಷ್ಯರಿಗೋಸ್ಕರ ಒಬ್ಬ ಮನುಷ್ಯ ಸತ್ರೆ ಎಲ್ಲಾ ಮನುಷ್ಯರಿಗೆ ಪಾಪ ಕ್ಷಮಾಪಣೆ ದೊರೆಯುತ್ತದೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದು ಸಾರಿ ಒಂದು ಕ್ಲಾಸ್ನಲ್ಲಿ ಒಬ್ಬ ತುಂಟ ಹುಡುಗ ಇದ್ದಂತೆ. ಅವನು ಯಾವಾಗಲೂ ತರಳೆ. ಒಂದಿನ ಏನು ಮಾಡಿಬಿಟ್ಟಿದ್ದಾನೆ, ಮೇಷ್ಟು ಚೇರ್ನಲ್ಲಿ ಮುಳ್ಳಿಟ್ಬಿಟ್ಟಿದ್ದಾನೆ. ಅವ್ರು ನೋಡ್ಲಿಲ್ಲ, ಹೋಗಿ ಕೂತ್ಕೊಂಡ್ಬಿಟ್ರು, ಮುಳ್ಳು ಚುಚ್ಕೊಂಡ್ಬಿಡ್ತು. ಅವ್ರು ಬೊಬ್ಬೆ ಹಾಕಿ ಎದ್ದು ಬಿಟ್ರು, ಕೋಪದಿಂದ ಕುದೀತಾ ಇದ್ದಾರೆ. ಹೇಳಿದ್ರಂತೆ, ಯಾರು ಈ ತಪ್ಪು ಮಾಡಿದವು? ಯಾರು ಬಾಯಿ ಬಿಡ್ತಾರೆ. ಯಾಕೆ ಆ ಹುಡುಗ ತುಂಬಾ ಕೆಟ್ಟ ಹುಡುಗ. ಅವನ ಹೆಸರು ಏನಾದ್ರು ಇವ್ರು ಹೇಳಿಬಿಟ್ರೆ ಆಮೇಲೆ ಹೊರಗೆ ಅವ್ನು ನೋಡ್ಕೊಳ್ತಾನೆ, ಇವ್ರನ್ನ ಹಿಂಸೆ ಪಡಿಸ್ತಾನೆ. ಅಂದು ಯಾರಿಗೂ ಅವನ ಹೆಸರು ಹೇಳೋ ಧೈರ್ಯ ಇರಲಿ. ಆಗ ಮೇಷ್ಟ್ರು, ಈಗಿನ ಕಾಲಲ್ಲ, ಆಗಿನ ಕಾಲದಲ್ಲಿ ಮೇಷ್ಟ್ರುಗಳು ಸಖತ್ ಶಿಕ್ಷೆ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ಮೇಷ್ಟ್ರು ಯಾರು ಒಪ್ಕೊಳ್ಳಲ್ವಾ? ಹಾಗಾದ್ರೆ 40 ಜನ ಇದ್ದಾರೆ ಈ ಕ್ಲಾಸ್ನಲ್ಲಿ, 40 ಜನರಿಗೂ ಏಟು ಬೀಳ್ಬೇಕು. 47. ಸೊ ಆಗ ಈ ಹುಡುಗ ಒಬ್ಬ ವಿಶ್ವಾಸಿ ಹುಡುಗ ಇದ್ದ, ಯೇಸುನ ಭಕ್ತನಾದನು, ತುಂಬಾ ದೇವರ ಯೇಸುನ ಮೇಲೆ ಪ್ರೀತಿ ಉಳ್ಳವನು. ಅವನು ಯೋಚನೆ ಮಾಡ್ತಾನೆ, ನಮ್ಮ ಇಡೀ ಲೋಕದ ಪಾಪವನ್ನು ಹೊರುವುದಕ್ಕೆ
ದೇವಕುಮಾರನ ಆದೇಶ ಒಬ್ಬನು ಪ್ರಾಣ ಕೊಟ್ಟಿದ್ರೆ ಈ 40 ಜನರಿಗಾಗಿ ನಾನು ಯಾಕೆ ಶಿಕ್ಷೆ ಅನುಭವಿಸಬಾರ್ದು? ಅವನು ಅದರಲ್ಲಿ ಯಾವ ಭಾಗನೂ ಇಲ್ಲ, ಒಂದು ನಿರಪರಾಧಿ ಅವನು. ಕಡೆಗೆ ಅವನು ಎದ್ದು ನಿಂತ್ಕೊಂಡು ಬಿಡ್ತಾನೆ ಮೇಷ್ಟ್ರ ಹತ್ರ, ಮೇಷ್ಟ್ರೆ ನಾನೇ ಇಟ್ಟಿದ್ದು, ಆ ಶಿಕ್ಷೆ ನನಗೆ ಕೊಡಿ ಅಂತ. ಮೇಷ್ಟ್ರಿಗೆ ಚೆನ್ನಾಗಿ ಗೊತ್ತಿತ್ತು ಈ ಹುಡುಗ ಯಾವತ್ತೂ ಅಂತ ತಪ್ಪು ಮಾಡುವನಲ್ಲ. ಅವ್ರು ಹೇಳ್ತಾರೆ, ಯೋಚನೆ ಮಾಡು, ನೀನು ಈ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಹುಡುಗ ಹೇಳ್ತೀವಿ, ಇಲ್ಲ ಸರ್ ನಾನೇ ಮಾಡಿದ್ದು ಅಂತ ಹೇಳ್ತಾನೆ. ಆ ಶಿಕ್ಷೆ ನನಗೆ ಕೊಡಿ ಅಂತ. ಸರಿ, 47. ಈಗ ಅವನು ಒಪ್ಕೊಂಡ್ಮೇಲೆ ಮಹೇಶ್ಗೆ ಏನು ಮಾಡ್ಲಿಕ್ಕಾಗಿಲ್ಲ, ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. 25 ಏಟು ಬೀಳುವಾಗ ಅವನು ಕುಸಿದು ಬಿದ್ದೋಗ್ಬಿಡ್ತಾನೆ. ಏಟು ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅವನು. ಆಮೇಲೆ ತಿರುಗಿ ಹೇಳ್ತಾನೆ, ತಿರುಗಿ 10 ಏಟು ಬೀಳುವಾಗ ತಿರುಗಿ ಬಿದ್ದೋಗ್ಬಿಡ್ತಾನೆ. 35 ಆಯ್ತು. ಈಗ 40 ಏಟು ಅವನಿಗೆ ಬೀಳ್ಬೇಕು. 40 ಹುಡುಗರದು 40 ಏಟು ಬೀಳ್ಬೇಕು ಅವನಿಗೆ. ಆಗ ಯಾರು ತಪ್ಪು ಮಾಡಿದ್ನೋ ಅವನ ಮನಸ್ಸು ಅಲ್ಲೋಕಲ್ಲೋಲಾಗ್ಬಿಟ್ಟಿದೆ. ಅವನು ಓಡಿ ಬರ್ತಾನೆ, ಸರ್ ನಾನಾ ತಪ್ಪು ಮಾಡಿದ್ದು, ಉಳಿದ 5 ಪೆಟ್ಟು ನನಗೆ ಕೊಡಿ ಅಂತ ಕೇಳ್ತಾನೆ. ಆಗ ಮೇಷ್ಟ್ರು ಹೇಳ್ತಾರೆ, ಇಲ್ಲ ಅವನೇ ತಿನ್ಬೇಕು, ಅವನು ಒಪ್ಕೊಂಡಿದ್ದಾನೆ, ಅವನೇ ತಿನ್ಬೇಕು. ಸರಿ, ಅವನಿಗೆ 40 ಏಟು ಬಿತ್ತು. ತುಂಬ ಸೀರಿಯಸ್ ಆಗ್ತಾನೆ. ಅವನನ್ನು ಮನೆಗೆ ಎತ್ಕೊಂಡು ಹೋಗ್ತಾರೆ. ಕೆಲವು ದಿನ ಅವನಿಗೆ ಸುಧಾರಿಸ್ಲಿಕ್ಕೆ ಬೇಕಾಯಿತು, ಅಷ್ಟೇ ಏಟು ಬಿದ್ದಿತ್ತು. ನೋಡಿ, ಇಲ್ಲಿ 40 ಜನರಿಗಾಗಿ ಒಬ್ಬನೇ ಏಟು ತಿನ್ನೋದ್ರಿಂದ 40 ಜನರಿಗೆ ಶಿಕ್ಷೆ ತಪ್ಪು ಹೋಗ್ಬಿಡುತ್ತೆ. ಇಲ್ಲಾಂದ್ರೆ 40 ಜನರಿಗೂ 40 ಏಟು ಬಿಡ್ಬೇಕಾಗಿ. ಆ ಮೇಷ್ಟ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು 40 ಜನಕ್ಕೆ ಹೊಡೆಯೋಕ್ಕೆ. ಸರಿ, ಇದು ಈ ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಬೇಕು, ಯೇಸು ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಈ ಲೋಕಕ್ಕೆ ಬಂದವನು. ಆದುದರಿಂದ ಸಂಪೂರ್ಣ ಮನುಷ್ಯನು ಹಾಗೆ ಅವನು ಬರಬೇಕಾಯಿತು. ಆತನು ದೇವರು ಬಂದು, ಇಲ್ಲ ದೇವ ಸ್ವರೂಪನು ಬಂದ್ಬಿಟ್ಟು ಇಲ್ಲಿ ಪ್ರಾಣ ಕೊಟ್ಟಿದ್ರೆ ಅದಷ್ಟು ದೊಡ್ಡದು ಅನಿಸ್ತಾ ಇರಲಿಲ್ಲ. ಅವನು ಅಂದ್ಕೊಳ್ಬಹುದು, ನನಗೆ ಏಟು ನೋವಾಗದಿರಲಿ ಅಂತ. ನಮ್ಮ ಸ್ವಾಮಿ ಒಂದು ವೇಳೆ ದೇವರಾಗೆ ಬಂದಿದ್ರೆ ಆ ನೋವೆಲ್ಲ ಆತನಿಗೆ ಏನು ದೊಡ್ಡದಲ್ಲ, ಅದಕ್ಕೆ ಏನಾಗ್ತಾ ಇರಲಿಲ್ಲ. ಹೊಡೆದ್ರು ಏನಾಗ್ತಲ್ಲ, ಮೊಳೆ ಹೊಡೆದ್ರು ಏನಾಗಲ್ಲ, ಕಿರೀಟ ಮುಳ್ಳಿನ ಕಿರೀಟ ಇಟ್ಟರು ಏನಾಗಲ್ಲ. ಆದುದರಿಂದ ಯೇಸು ಸ್ವಾಮಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಮನುಷ್ಯನಾಗೆ ಬರಬೇಕಾಯ್ತು. ಯಾಕಂದ್ರೆ ದೇವರ ನೇಮ ಏನಂದ್ರೆ ಪಾಪ ಮಾಡುವ ಮನುಷ್ಯ ಸಾಯ್ಬೇಕು. ಇದು ದೇವರ ನೇಮ. ನಾವು ಎಸೆಕೇಲ 18ನೇ ಸಂಧಿ 4ನೇ ವಚನ ಓದ್ಕೊಂಡು ಬರ್ತೇವೆ. ಅಲ್ಲಿ ಪಾಪ ಮಾಡುವವನು ಸಾಯ್ಬೇಕು. ದ ಸೋಲ್ ವಿಚ್ ಸಿನ್ನeth it shall die. It is the rule of God and it is the law of God. ಪಾಪ ಮಾಡುವವನು ಸಾಯಲೇಬೇಕು. ಆದ್ರೆ ಯೇಸು ಸ್ವಾಮಿ ಮನುಷ್ಯರ ಪಾಪ ನಿವಾರಣೆಗಾಗಿ ದೇವಕುಮಾರನು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆ ಬಳಿಯಲ್ಲಿ ಮಹಿಮೆಯಲ್ಲಿದ್ದವನು, ಸಮಸ್ತಕ್ಕೂ ಒಡೆಯನು, ಸಮಸ್ತವನು ದೇವರು ಆತನಿಗೆ ಕೊಟ್ಬಿಟ್ಟಿದ್ದಾನೆ. ತಂದೆಗೆ ಏನೇನಿತ್ತು ಅದೆಲ್ಲ ಕೊಟ್ಬಿಟ್ಟಿದ್ದಾನೆ. ತನ್ನನ್ನು ಹೊರತುಪಡಿಸಿ ತನಗಿರುವ ಎಲ್ಲವನ್ನು ಯೇಸು ಕೊಟ್ಬಿಟ್ಟಿದ್ದಾನೆ. ಆತನನ್ನು ಜಗತ್ತಿಗೆ ದೇವರನ್ನಾಗಿ ತೋರಿಸಿದ್ನು. ದೇವದೂತರು ಆತನಿಗೆ ಅಡ್ಡ ಬೀಳ್ಬೇಕಂತ ಹೇಳಿದ್ದನು. ಸ್ವರ್ಗ ಮತ್ತೆ ಪಾತಾಳದಲ್ಲಿ ಇರುವವರೆಲ್ಲ ಅಡ್ಡ ಬೀಳ್ಬೇಕು ಅಂತ ಹೇಳಿದ್ನು. ಆತನನ್ನೇ ಕರ್ತನು ಅಂದ್ರೆ ಒಡೆಯನು, ರಕ್ಷಕನು, ಉದ್ಧಾರಕನು ಅಂತ ಅರಿಕೆ ಮಾಡ್ಬೇಕಂತ ಹೇಳಿದ. ಆಮೇಲೆ ತಂದೆ ಆದ ದೇವರಿಗೆ ಇದರ ಮೂಲಕ ಘನವನ್ನು ಸಲ್ಲಿಸುವರು ಅಂತ ನಾವು ನೋಡ್ತೇವೆ. ಸೊ ಇವತ್ತು ನಾವು ತಿಳಿಯಬೇಕಾದ ಬಹಳ ಮುಖ್ಯವಾದ ಸಂಗತಿ, ಯೇಸು ಸ್ವಾಮಿ ಮನುಷ್ಯನಾಗಿ ಬಂದು ಮನುಷ್ಯರಿಗಾಗಿ ಪ್ರಾಣ ಕೊಟ್ಟು ಮನುಷ್ಯರ ಪಾಪ ನಿವಾರಣೆ ಮಾಡಿ ಮನುಷ್ಯರು ದೇವರ ಮಕ್ಕಳಾಗುವ ಹಾಗೆ ಶಿಲುಬೆ ಮೇಲೆ ಕಾರ್ಯ ಮಾಡಿ ತನ್ನ ಪ್ರಾಣವನ್ನು ಅರ್ಪಿಸಿದ.
ಆದ್ರಿಂದ ಮನುಷ್ಯನಾಗಿ ಬಂದ ಏಸು ದೇವಸ್ವರೂಪನು, ದೇವರಿಗೆ ಸರಿಸಮಾನವಾದ ಪದವಿಯಲ್ಲಿದ್ದವನು, ಸಮಸ್ತವನ್ನು ದೇವರು ಆತನ ಪಾದಗಳ ಕೆಳಗೆ ಹಾಕಿದ್ನು. ಆದರೆ ಈ ಲೋಕಕ್ಕೆ ಬರುವಾಗ he laid aside all the heavenly reputation. ಆತನ ಈ ಲೋಕಕ್ಕೆ ಬರುವಾಗ ತನಗಿದ್ದ ಸಮಸ್ತವನ್ನು ಎತ್ತಿ ಬದಿಗಿಟ್ಬಿಟ್ಟಂತೆ. ಲೇಡ್ aside ಅಂದ್ರೆ aside ಅಂದ್ರೆ ಅದು ಬದಿಗಿಟ್ಬಿಟ್ನಂತೆ. ಏನು ಅಲ್ಲ ಅದು, ಬೇಡ ನನಗೆ, ಯಾವುದು ಬೇಡ. I will go as a complete man because I am going to offer myself as a sacrifice for the forgiveness of the people, those who committed sins. ಅವರ ಕ್ಷಮಾಪಣೆ, ಪಾಪ ಮಾಡಿದವರ ಕ್ಷಮಾಪಣೆಗಾಗಿ, ಪ್ರಾಯಶ್ಚಿತ್ತ ಯಜ್ಞವಾಗುವುದಕ್ಕಾಗಿ ಸಂಪೂರ್ಣ ಮನುಷ್ಯನಾಗಿ ಸ್ವಾಮಿ ಬಂದಿದ್ದನು. ಆದುದರಿಂದ ಇಲ್ಲಿ ಸಂಪೂರ್ಣ ಮನುಷ್ಯನಾಗಿ ಬಂದು ಪ್ರಾಣ ಕೊಟ್ಟ ಮೇಲೆ ಆತನು ಸತ್ತನು, ಮನುಷ್ಯರಿಗಾಗಿ ಸತ್ತನು. ಮರಣವು ಪಾಪದ ಸಂಬಳ ಮರಣ. ಆ ಮರಣವನ್ನು ಆತನು ಅನುಭವಿಸಿದ್ನು. ಮರಣವನ್ನು ಅನುಭವಿಸಿ ಮರಣ ಭಯದ ದೆಸೆಯಲ್ಲಿ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದಲ್ಲಿ ಇದ್ದವರನ್ನು ಬಿಡಿಸಿದನು ಅಂತ ನೋಡ್ತೇವೆ. ನಾವು ಕೊಲೋಸ್ಯರ ಪತ್ರಿಕೆ 2ನೇ ಸಂಧಿ 14-15 ಓದ್ತೇವೆ. ಇಬ್ರಿಯರ ಗ್ರಂಥ 2ನೇ ಸಂಧಿ 14-15 ನೋಡ್ತೇವೆ. ಸೊ ಈ ಎರಡು ಗ್ರಂಥಲ್ಲಿ ಮರಣ ಭಯದಿಂದ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದ್ರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿ ಆದನು. ನೋಡಿ, ಇಲ್ಲಿ ಕಂಪ್ಲೀಟ್ ಮ್ಯಾನ್. ಅವರಂತೆ, ಮನುಷ್ಯರಂತೆಯೇ ರಕ್ತ ಮಾಂಸಧಾರಿ ಆದ. ಅದರಿಂದ ಯೇಸು ಶಿಲುಬೆಗೆ ಏರಿ ಹೋಗೋ ಸಮಯದಲ್ಲಿ ನರಕದ ಚಿತ್ರವನ್ನು ಕಾಣ್ತೇವೆ ನಾವು, ನರಕದ ದೃಶ್ಯ. 22ನೇ ಸಂಧಿ ಕೀರ್ತನೆಯಲ್ಲಿ ವಚನ 1-2 ನಾವು ಓದ್ತೇವೆ. ಅಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ನುಡಿಯುವ ಮಾತುಗಳು ಆ 22ನೇ ಕೀರ್ತನೆಯಲ್ಲಿ ಪ್ರವಾದನ ವಾಕ್ಯವಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಏನು ಬರೆದೆ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದಿ? ನೋಡಿ, ದೇವರು ತನ್ನ ಮಗನನ್ನು ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತನನ್ನು ತನ್ನ 2ನೇ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಸರ್ವವನ್ನು ಆತನಿಗೆ ಅಧೀನ ಮಾಡಿದ್ದಾನೆ. ತನ್ನನ್ನು ಹೊರತುಪಡಿಸಿ ತನಗಿದ್ದೆಲ್ಲವನ್ನು ಮಗನಿಗೆ ಕೊಟ್ಬಿಟ್ಟಿದ್ದಾನೆ. ಅದನ್ನ ಯೇಸು ಸರ್ವಕ್ಕೂ ಒಡೆಯನಾಗಿದ್ದರೂ ಮನುಷ್ಯರ ಪಾಪ ನಿವಾರಣೆಗಾಗಿ ಮನುಷ್ಯನಾಗೇ ಬರಬೇಕಾಯಿತು. ಇಲ್ಲ, ದೇವರೊಬ್ಬ ದೂತರನ್ನು ಕಳಿಸ್ಬೋದಾಗಿತ್ತು. ದೇವರ ದೂತರನ್ನು ಕಳಿಸಲಿಲ್ಲ. ಮನುಷ್ಯನ ಪಾಪ ನಿವಾರಣೆಗಾಗಿ ಮನುಷ್ಯನಾಗಿಯೇ ಬಂದು ಆತನು ಪ್ರಾಣ ಕೊಡಬೇಕಾಗಿ ನಮ್ಮಂತೆಯೇ ರಕ್ತ ಮಾಂಸಧಾರಿಯಾದನು ಅಂತ ಇಲ್ಲಿ ಕೊಲೋಸ್ಯರಿಗೆ ಬರೆಯುವ ಪೌಲನು ಹೇಳ್ತಾನೆ. ಆಮೇಲೆ ಇಬ್ರಿಯದಲ್ಲಿ ನೋಡ್ತೇವೆ. ಅದನ್ನ ಈ ದಿನ ಯೇಸುವಿನ ಸಾಮರ್ಥ್ಯ, ಆತನ ಸ್ಥಾನಮಾನಗಳ ಬಗ್ಗೆ ನಮಗೆ ಯಾವ ಅಧೈರ್ಯ ಇರಬಾರ್ದು. ಆತನ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಇದ್ದವನು. ಆತನು ಮರಿಯಳ ಗರ್ಭದಲ್ಲಿ ಹುಟ್ಟಿ ಬಂದ ಮೇಲೆ ಮಾತ್ರ ಕಾಣಿಸಿಕೊಂಡವನಲ್ಲ. ಅನೇಕರ ಆತನು ಪ್ರವಾದಿಗಳಂತಾರೆ. ಯೇಸುಸ್ವಾಮಿ ಕೇಳ್ತಾನೆ ಶಿಷ್ಯರನ್ನು, ನನ್ನನ್ನು ಯಾರಂತ ಜನ ಹೇಳ್ತಾರೆ ಅಂದ. ಕೆಲವರು ಹೇಳ್ತಾರೆ ನೀನು ಎಲಿಯನ್ ಅಂತಾರೆ. ಆಮೇಲೆ ಮೊದಲ ಕಾಲದ ಪ್ರವಾದಿಗಳಲ್ಲಿ ಒಬ್ಬನು ಎದ್ದಿದ್ದಾನೆ ಅಂತಾರೆ ಅಂತ ಹೇಳಿದಾಗ ನೀವೇನಂತೀರಿ ಅಂದಾಗ ಪೇತ್ರ, ನೀನು ದೇವರ ಕುಮಾರ, ಜೀವ ಸ್ವರೂಪನಾದ ದೇವರ ಮಗನು ಅಂತ ಹೇಳ್ತಾರೆ.
ಹಾಗೆ ಯೇಸು ಹೇಳ್ತಾರೆ, ಇದು ನಿನಗೆ ಮನುಷ್ಯನ್ ತಿಳಿಸಿದ್ದಲ್ಲ, ಮನುಷ್ಯ ಜ್ಞಾನದಿಂದ ನಿನಗೆ ಗೊತ್ತಾಗಿದಲ್ಲ, ದೇವರೇ ನಿನಗೆ ಇದನ್ನು ತಿಳಿಯಪಡಿಸಿದ್ದಾನೆ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ದೇವರ ಏಕೈಕ ಕುಮಾರ. ಎಂತ ದೇವರ? ಜೀವ ಸ್ವರೂಪನಾದ ದೇವರ ಕುಮಾರನು. ನಾವು ಕೆಲವು ಹಾಡುಗಳನ್ನು ಹಾಡ್ತೇವೆ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಾಕ್ಷಸಲು ದಾಸನ ರೂಪವನು ಪ್ರೀತಿಯಿಂತಾಳಿದನು. ದಾಸನ ರೂಪವನು ಪ್ರೀತಿಯಿಂತಾಳಿದನು. ತಂದೆಯ ಪ್ರೀತಿಯ ಕುಮಾರನು. ಆಮೇಲೆ ಎಂತ ಒಂದು ದೊಡ್ಡ ವಿಷಯ ಇದು. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲಿಕ್ಕೆ ದಾಸನಾಗಿ ಬಂದವನು. ಆದ್ರಿಂದ ನಾವು ಯೇಸುವನ್ನು ಮನುಷ್ಯ ರೀತಿಯಲ್ಲಿ ಈ ಲೋಕದಲ್ಲಿ ಮಾತ್ರ ಕಾಣಬೇಕು. ಅಂದ್ರೆ ಯೇಸುಸ್ವಾಮಿ 33.5 ವರ್ಷ ಆತನ ಈ ಲೋಕದಲ್ಲಿ ಇದ್ದನು. ಆ ಕಾಲದಲ್ಲಿ ಮಾತ್ರ ನಾವು ಮನುಷ್ಯನಾಗಿ ಕಾಣಬೇಕು. ಅಲ್ಲಿಂದ ಯೇಸು ಮಹಿಮೆಯ ಕರ್ತನು. ಆತನನ್ನು ದೇವರು ಮಹಿಮೆಯಿಂದ ಎಬ್ಬಿಸಿದ್ದಂತೆ. ಆ ರೋಮಾಯರ ಪತ್ರಿಕೆಯಲ್ಲಿ ಪೌಲನು ಇದನ್ನು ಬರೆಯುವುದನ್ನು ನಾವು ನೋಡುತ್ತೇವೆ. ಆತನು ಸತ್ತಾಗ ಮಹಿಮೆ ಕಾಣಲಿಲ್ಲ, ಆತನು ಜೀವಿಸಿದಾಗ ಸ್ವಲ್ಪ ಕಂಡಿತ್ತು, ಸ್ವಲ್ಪ ಮಟ್ಟಿಗೆ. ಆದರೆ ಸತ್ತಾಗ ಆತನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಎಬ್ಬಿಸಲ್ಪಟ್ಟನು. ನೋಡಿ, ಇಲ್ಲಿ 8ನೇ ಸಂಧಿ ರೋಮಾಯ 11ನೇ ವಚನದಿಂದ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಅಂತ ಹೇಳ್ತಾನೆ. ಆಮೇಲೆ ನಾವು ಕೊರಿಂಥ್ಯರ ಪತ್ರಿಕೆಗೆ ಬರುವಾಗಲೂ ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಯಾವ ರೀತಿ ಎಬ್ಬಿಸಲ್ಪಟ್ಟನು ಅಂತ ನಾವು ನೋಡ್ತೇವೆ. ಆದ್ರಿಂದ ಇಂಥ ಒಂದು ಮಹಿಮೆಯಲ್ಲಿ ಎಬ್ಬಿಸಲ್ಪಟ್ಟ ಯೇಸು, ಮಹಿಮೆಯಲ್ಲಿ ಎಬ್ಬಿಸಲ್ಪಟ್ಟನು. ಅದ ಇಲ್ಲಿ ಏನ್ ನೋಡ್ತೇವೆ? ತಂದೆಯ ಪ್ರೀತಿಯ ಕುಮಾರನು ಯೇಸು ಪಾಪಿಯ ರಕ್ಷಿಸಲು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶನಾದನು. ಅದರಿಂದ ನಾವು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾದ ವಿಷಯ, ನಮ್ಮ ರಕ್ಷಣೆಗಾಗಿ ಯೇಸು ಸ್ವಾಮಿ ಸಮಸ್ತವನ್ನು ತ್ಯಾಗ ಮಾಡಿದ್ನು. ತಂದೆಯ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಲ್ಲಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಬೇಕು ಅಂತ ಹೇಳ್ತಾನೆ. 6ನೇ ಸಂಧಿಯಲ್ಲಿ ಕೂಡ ಹೇಳ್ತಾನೆ, ಕ್ರಿಸ್ತ ಯೇಸುನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ರಿಸ್ತ ಯೇಸುವನ್ನು ಎಬ್ಬಿಸಿದಾಗ ಮಹಿಮೆಯಿಂದ ಎಬ್ಬಿಸಿದ. ಲೋಕದಲ್ಲಿದ್ದಾಗ he was ordinary person. He looked like a person, ordinary person, no glory, nothing.
ಯಾವ ಮಹಿಮೆ ಕಾಣಲಿಲ್ಲ, ಯಾವುದೂ ಇಲ್ಲ, ಆರ್ಡಿನರಿ ಮನುಷ್ಯನಾಗೆ ಕಾಣಿಸ್ಕೊಂಡ. ಆದ್ರೆ ಎಬ್ಬಿಸಲ್ಪಟ್ಟಾಗ he was entirely different. ಮಹಿಮೆಯಿಂದ ಎಬ್ಬಿಸಲ್ಪಟ್ಟ. ಸೊ ಗ್ಲೋರಿ ಕೇಮ್ ಅಪಾನ್ ಜೀಸಸ್. ಆದ್ದರಿಂದ ಪುನರುತ್ಥಾನಕ್ಕೆ ಮೊದಲು ಆತನ ಈ ಯೋಹನ ಸುವಾರ್ತೆಯಲ್ಲಿ ನಾವೀಗ ಓದಿದ ಮಾತುಗಳನ್ನು ಹೇಳಿದ್ದನ್ನು ನಾವು ನೋಡ್ತೇವೆ. ಆಗ ಇನ್ನೂ ಆತನ ಮರಣ ಅನುಭವಿಸಿರಲಿಲ್ಲ. ಆದ್ದರಿಂದ ಇಲ್ಲಿ ಆತನ ಹೇಳ್ತಾನೆ, ತಂದೆಗಿರುವುದೆಲ್ಲ ನನ್ನದು. ಆಮೇಲೆ ತಂದೆಗೆ ಹೇಳ್ತಾನೆ, ಲೋಕ ಉಂಟು ಆಗುವುದಕ್ಕಿಂತ ಮುಂಚೆ ನಿನ್ನ ಬಳಿ ನನಗಿತ್ತಲ್ಲ ಮಹಿಮೆ, ಆ ಮಹಿಮೆಯನ್ನು ಇವರು ನೋಡುವಂತೆ ಮಾಡು, ಮತ್ತೆ ಆ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂತ ಕೇಳ್ಕೊಳ್ತಾನೆ. ಸೊ ಅದನ್ನು ಯೇಸು ಸ್ವಾಮಿ ತಂದೆಯ ದೇವರು ಅದನ್ನು ಆ ಪ್ರಾರ್ಥನೆ ನೆರವೇರಿಸಿದ್ನು. ಯೇಸು ಸತ್ತು ಜೀವಿತನಾದಾಗ ಮಹಿಮೆಯಿಂದ ಎಬ್ಬಿಸಲ್ಪಟ್ಟನು. ಅದು ನಾವು ಒಂದು ಹಾಡಾಡ್ತೇವಲ್ಲ, ಮಹಿಮೆ ಮಹಿಮೆ ಸದಾತನಿಗೆ ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ನಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೋ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಮಹಿಮೆ, ಅಲ್ಲಿಂದ ನಾವು ಯೇಸುವಿನ ಮಹಿಮೆಯನ್ನು ಕಾಣಬೇಕು. ಕ್ರೂಜೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಂಡದನ್ನು ನಾವು ಅಷ್ಟೇ ಗಮನಿಸಿ ಎಷ್ಟು ಇಷ್ಟೇ ಅಂತ ಅಂದ್ಕೊಳ್ಬಾರ್ದು. ಎಷ್ಟೋ ಜನ ಆ ಥರ ತಿಳ್ಕೊಂಡಿದ್ದಾರೆ. ಅದರಿಂದ ಎಷ್ಟೋ ಈ ಕಲ್ಟ್ಸ್ ಅಂತಾರಲ್ಲ, ದುರ್ಬೋಧಕರು ಎದ್ಕೊಂಡ್ಬಿಟ್ರು. ಅವರ ದೃಷ್ಟಿಕೋನ ಅಷ್ಟೇ. ಒಬ್ಬ ಅರಸನ ಹೇಳಿದಂತೆ, ಹೋಗಿ ಆಣೆ ಹೆಂಗಿದೆ ಅಂತ ನೀವು ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ, ಒಬ್ಬ ಹೋದ್ನಂತೆ ಆಣೆ ಹತ್ರ, ಹಾಕಿದ ಆಣೆ ಅದರ ಹತ್ರ ಹೋಗಿ ಅದರ ಕಾಲು ಮುಟ್ಟಿದ್ದಂತೆ. ಸರಿ ಬಂದು ಹೇಳಿದಂತೆ, ಸಾರ್ ಆಣೆ ಅಂದ್ರೆ ಒಂದು ಮರದ ಆಗಿದೆ ಅಂತ, ದಿಮ್ಮಿ ಥರ. ಸರಿ, ಇನ್ನೊಬ್ಬನು ಹೋಗಿ ಅದರ ಹೊಟ್ಟೆ ಮುಟ್ಟಿದ್ದಂತೆ. ಹೊಟ್ಟೆ ಮುಟ್ಟಿದವನು ಹೇಳಿದಂತೆ, ಸಾರ್ ಆಣೆ ಒಂದು ಗೋಡೆ ಥರ ಇದೆ, ಬೆಟ್ಟ ಥರ ಗೋಡೆ ಥರ ಇದೆ ಅಂತೆ. ಸರ್ ಅವನ ಎಕ್ಸ್ಪ್ಲನೇಷನ್. ಇನ್ನೊಬ್ಬನು ಹೋಗಿ ಅದರ ಕಿವಿ ಮುಟ್ಟಿದ್ದಂತೆ. ಕಿವಿ ಮುಟ್ಟಿಬಿಟ್ಟು ಹೇಳಿದಂತೆ, ಸಾರ್ ಆಣೆ ಒಂದು ಮೊರದ ಹಾಗಿದೆ. ಮೊರ, ಅಕ್ಕಿ ಇದು ಮಾಡ್ತಾರಲ್ಲ ಅದಕ್ಕೆ ಮೊರ ಅಂತಾರೆ, ಆ ಮೊರದ ಹಾಗಿದೆ ಅನ್ನಂತ ಆಣೆ. ಇನ್ನೊಬ್ಬನು ನಾಲ್ಕನೇವನು ಬಂದು ಏರ್ ಮುಟ್ಟಿದಂತೆ ಬಾಲ ಮುಟ್ಟಿದ್ದಂತೆ. ಬಾಲ ಮುಟ್ಟಿಬಿಟ್ಟು ಅವನು ಹೇಳಿದಂತೆ, ಆಣೆ ಒಂದು ಹಗ್ಗದ ಥರ ಇದೆ ಸಾರ್. ನೋಡಿ, 4 ಜನ ಕುರುಡರು 4 ವಿಧದಲ್ಲಿ ಆಣೆಯನ್ನು ತಿಳ್ಕೊಂಡಿದ್ರು. ಅದರಲ್ಲಿ 4 ಕೂಡ ಫೇಲ್. ಅವರು ಆಣೆಯ ನಿಜತ್ವವನ್ನು ಅವರು ಕಂಡುಕೊಂಡಿಲ್ಲ, ಅದರ ನಿಜ ಸ್ವರೂಪ ಅವರು ಕಂಡುಕೊಳ್ಳಲಿಲ್ಲ. ಈ ಸ್ಪಿರಿಚುವಲ್ ಲೈಫ್ನಲ್ಲಿ ಕೂಡ ಅಷ್ಟೇ. ದೇವರ ಆತ್ಮನು ನಮಗೆ ಯೇಸುವನ್ನು ಪ್ರಕಟ ಮಾಡದಿದ್ದರೆ ನಾವು ಯೇಸುವನ್ನು ತಿಳಿಯಕ್ಕಾಗಲ್ಲ, ಯೇಸುವನ್ನು ತಿಳಿಲಿಕ್ಕಾಗಲ್ಲ. ಆತನು ದೈವ ಸಂಭೂತನು, ಆತನು ಮಹೋನ್ನತ ಕರ್ತನು, ಆತನು ಸರ್ವಾಧಿಕಾರಿ, ಸರ್ವಕ್ಕೂ ಒಡೆಯನು. ತಂದೆಯಾದ ದೇವರು ಆತನನ್ನು ಒಡೆಯನನ್ನಾಗಿ ಮಾಡಿ ದೇವದೂತರೆಲ್ಲ ಆತನಿಗೆ ಅಡ್ಡ ಬೀಳಬೇಕು ಅಂತ ಹೇಳ್ತಾರೆ. ನಾವು ಇಬ್ರಿಯರ ಗ್ರಂಥದಲ್ಲಿ ಓದ್ದೇವಲ್ಲ, ಒಂದ್ಸರಿ ತಿರುಗಿ ಓದ್ಕೊಳ್ಳೋಣ. ಇದು ಯಾಕೆ ರಿಪೀಟ್ ಮಾಡ್ತಾನೆ ಅಂದ್ರೆ, ಒಂದು ವೇಳೆ ಯಾರಿಗಾದ್ರೂ ಅರ್ಥ ಆಗದೆ ಇರೋದಾದ್ರೆ ಅವ್ರು ಈಗಲಾದ್ರೂ ಅರ್ಥ ಮಾಡಿಕೊಳ್ಳಿ ಯೇಸುವಿನ ಬಗ್ಗೆ ಅಂತ ನಾನು ಇದನ್ನು ತಿರುಗಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಇಲ್ಲಿ ಇಬ್ರಿಯ 1ನೇ ಸಂಧಿಯಲ್ಲಿ ಏನು ಹೇಳ್ತಾನೆ?
ಆ ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ನೋಡಿ ಎಷ್ಟು ದೊಡ್ಡದು. ಯೇಸು ಬರೇ ಮನುಷ್ಯನಾಗಿದ್ರೆ, ಇಲ್ಲಿ ಗಮನಿಸ್ರಿ, ಬರೇ ಮನುಷ್ಯನಾಗಿದ್ರೆ ದೇವದೂತರು ಅಡ್ಡ ಬೀಳ್ತಾರ ಒಬ್ಬ ಮನುಷ್ಯನಿಗೆ? ಈಗ ಮೋಶೆ ಒಬ್ಬ ಮನುಷ್ಯ, ದೊಡ್ಡ ಪ್ರವಾದಿ. ಎಲ್ಲಾದ್ರೂ ದೇವದೂತರು ಬಂದು ಮೋಶೆಗೆ ಅಡ್ಡ ಬಿದ್ರ? ಅವನಂತ ಮಹಾಪ್ರವಾದಿಯೇ ಇಲ್ಲ. ಅಬ್ರಹಾಮನು ಮಹಾನ್ ವ್ಯಕ್ತಿ, ದೇವರು ಆರಿಸಿಕೊಂಡ ಮಹಾ ವ್ಯಕ್ತಿ. ಅವನಿಗೆ ಯಾರಾದ್ರೂ ದೇವದೂತರು ಬಂದು ಅಡ್ಡ ಬಿದ್ರ? ಇಲ್ಲ, ದೇವ್ರ ನೇಮಿಸಿದ್ನ ಹೋಗಿ ದೇವದೂತರು ನೀವು ಅವ್ರಿಗೆ ಅಡ್ಡ ಬೀಳಿ ಅಂತ? ಪ್ರವಾದಿಗಳಲ್ಲಿ ಯಾರಿಗೂ, ಅಪೋಸ್ತಲರಿಗೂ ಯಾರಿಗೂ ದೇವರು ನೇಮಕ ಮಾಡಲಿಲ್ಲ ದೇವದೂತರು ಹೋಗಿ ಅಡ್ಡ ಬೀಳ್ಬೇಕಂತ. ಯೇಸುಗೆ ಮಾತ್ರ. ಇಲ್ಲಿ ಗಮನಿಸ್ರಿ, ಯೇಸುನ ದೈವತ್ವ ಎಷ್ಟು ಉನ್ನತನಾದ, ಎಷ್ಟು ಮಹೋನ್ನತ ಪದವಿಯಲ್ಲಿರುವ, ಇದೆಲ್ಲ ದೇವರ ಪ್ರೀತಿ ತನ್ನ ಮಗನ ಮೇಲೆ ಇದ್ದುದರಿಂದ ಆತನು ತನಗಿರುವ ಸಮಸ್ತವನ್ನು ಕೊಟ್ಬಿಟ್ಟು ತಂದೆಯಿಂದ ಎಲ್ಲವನ್ನು ಹೊಂದಿದರು. ಯಾವಾಗಲೂ ತಂದೆಯನ್ನು ಮಹಿಮೆ ಪಡಿಸ್ತಾ ಇದ್ದ. He was giving glory to his father always. ತಂದೆ, ಭೂಲೋಕದಲ್ಲಿ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. 17ನೇ ಸಂಧಿಯಲ್ಲಿ ಯೋಹಾನ ಸುವಾರ್ತೆಯಲ್ಲಿ 1ನೇ ವಚನ ನಾವು ಓದಿಕೊಂಡು ಬಂದ್ರೆ ಅಲ್ಲಿ ಯೇಸುವಿನ ದಿವ್ಯವಾದ ಪ್ರಾರ್ಥನೆ ಎಷ್ಟು ಶ್ರೇಷ್ಠವಾದದಂತ ನಮ್ಗೆ ಗೊತ್ತಾಗುತ್ತೆ. 17ನೇ ಸಂಧಿ ಯೋಹಾನ ಸುವಾರ್ತೆ ಬಹಳ ದೊಡ್ಡ ಒಂದು ಪ್ರಾರ್ಥನೆ. ಅಲ್ಲಿ ಹೇಳ್ತಾನೆ, ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವನ ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯನ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನು ತಿಳಿದೇ ನಿತ್ಯ ಜೀವವು ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಮಹಿಮೆ ಪಡಿಸಿದನು. ಯೇಸುನಂತ ಕುಮಾರನು ಬೇರೆ ಯಾರೂ ಇಲ್ಲ. ದೇವರಿಗೆ ಯೇಸುನಂತ ಮಗನು ಬೇರೆ ಯಾರೂ ಇಲ್ಲ. ನಾವೆಲ್ಲ ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿದ್ದೇವೆ ಯೇಸುನ ಕ್ರಿಸ್ತನ ಮರಣದ ಮೂಲಕ. ಆದ್ರೆ ನಾವು ಅಪನಂಬಿಗಸ್ತರು, ಹೇಡಿಗಳು, ನಾವು ಪಾಪಿಗಳು, ದುಷ್ಟರು, ದೇವರಿಗೆ ಕೃತಜ್ಞತೆ ಇಲ್ಲದವರು, ಅಹಂಕಾರಿಗಳು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದವರು, ತಗ್ಗಿಸಿಕೊಳ್ಳದವರು, ನಮ್ಮ ಕೃತ್ಯಗಳ ಮೂಲಕ ದೇವರನ್ನು ಮಹಿಮೆ ಪಡಿಸದವರು. ಯೇಸು ಸ್ವಾಮಿಯ ಪ್ರಾರ್ಥನೆಗೆ ಮಹಿಮೆ ಪಡಿಸುವ ಅಂದಾಗ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ದೇವರೇ ತಂದೆ ಅಂದಾಗ ಅಲ್ಲಿ ಅಶರೀರ ವಾಣಿ ಆಗುತ್ತೆ. ಮಹಿಮೆ ಪಡಿಸಿದ್ದೇನೆ, ಮುಂದೆ ಮಹಿಮೆ ಪಡಿಸುವೆ. ಆದ್ರಿಂದ ದೇವರು ಮೆಚ್ಚುವ ಒಬ್ಬನೇ ಒಬ್ಬ ವ್ಯಕ್ತಿ, ಕುಮಾರನು, ಅದು ಯೇಸು ಮಾತ್ರ. ರೂಪಾಂತರ ಬೆಟ್ಟದಲ್ಲಿ ನಾವು ಅದನ್ನು ಕಾಣ್ತೇವೆ. ಅಶರೀರ ವಾಣಿ ಕೇಳ್ತದೆ ಶಿಷ್ಯರಿಗೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತ ನಾನು ಮೆಚ್ಚಿದ್ದೇನೆ, ಪ್ರಿಯನು ನನಗೆ, ಮೆಚ್ಚಿದ್ದೇನೆ ಅವನನ್ನು, ಆತನ ಮಾತನ್ನು ಕೇಳಿರಿ ಅಂತ ಹೇಳ್ತಾನೆ. ಸೊ ಇವತ್ತು ಅನೇಕ ಗುಂಪುಗಳು ಯೇಸುವಿನ ಮಾತನ್ನು ಕೇಳಲ್ಲ, ಯೇಸುವನ್ನು ದೇವರನ್ನು ಕನ್ಸಿಡರ್ ಮಾಡಲ್ಲ. ಇದರ ಮೂಲಕ ಆತನನ್ನು ದೇವರ ಸ್ಥಾನಕ್ಕೆ ಏರಿಸಿದ ಆತನ ತಂದೆಯನ್ನು ಅವಮಾನಪಡಿಸುವವರು. ಮಗನಿಗೆ ಮಾನ ಸಲ್ಲಿಸುವವರು ತಂದೆಗೆ ಮಾನ ಸಲ್ಲಿಸುವರು.
ಮಗನಿಗೆ ಮಾನ ಸಲ್ಲಿಸದವರು ತಂದೆಗೂ ಮಾನವನ್ನು ಸಲ್ಲಿಸದೇ ಇರುವರು. ಅದನ್ನ ಇವತ್ತು ನಮ್ಮ ಸ್ವಾಮಿಯನ್ನು ನಾವು ಘನಪಡಿಸಬೇಕು, ಗೌರವಪಡಿಸಬೇಕು, ಆತನಿಗೆ ಘನತೆಯನ್ನು ಸಲ್ಲಿಸಬೇಕು, ಆತನ ಮಾತಿಗೆ ವಿಧೇಯರಾಗಬೇಕು, ಆತನ ಮಾತಿನಂತೆ ನಡೀಬೇಕು. ಆವಾಗ ನಮ್ಮ ಮೂಲಕ ತಂದೆಗೆ ಮಹಿಮೆ ಉಂಟಾಗುತ್ತೆ. ಅದೇ ಕಾಲದಲ್ಲಿ ಬಹಳ ಹಾಡುಗಳಿಗೆಲ್ಲ ಅದು ಬುಕ್ಸ್ ಸಿಕ್ಕಲ್ಲ, ವರ್ಡಿಂಗ್ಸ್ ನನಗೂ ಮರ್ತೋಗಿದೆ. ನೀವು ಬಹಳ ಫಲ ಕೊಟ್ಟಾರೆ ತಂದೆಗೆ ಮಹಿಮೆ ಆಗುವುದು, ಈ ರೀತಿಯಾಗಿ ಫಲ ಕೊಟ್ಟಾರೆ ತಂದೆಗೆ ಮಹಿಮೆ ಆಗುವುದು. ಅದು ನೋಡಿ, ಅಲ್ಲಿ ಫಲ ಕೊಟ್ರೆ, ನಾವು ಒಳ್ಳೆಯ ಫಲ ಬಿಟ್ರೆ, ಈಗ ನಾವು ದೇವರ ಮಕ್ಕಳಾಗುವ ಕೃಪೆಯನ್ನು ಹೊಂದಿದೆವು, ದೇವರ ಮಕ್ಕಳಾಗಿದ್ದೇವೆ ದೇವರ ಕೃಪೆಯಿಂದ. ಈಗ ನಾವು ಒಳ್ಳೆ ಫಲಗಳನ್ನು ಬಿಡಬೇಕು. ಒಳ್ಳೆ ಮರ ಒಳ್ಳೆ ಹಣ್ಣು ಬಿಡುತ್ತದೆ, ಕೆಟ್ಟ ಮರ ಕೆಟ್ಟ ಹಣ್ಣು ಬಿಡುತ್ತದೆ. ಇಸ್ರಾಯೇಲ್ಯರನ್ನು ದೇವರು ಒಳ್ಳೆ ಮರ ಅಂತ ಬೆಳೆಸಿದ್ದು, ಅದು ಹೊಲಸು ಹಣ್ಣು ಬಿಟ್ಟಿದ್ದ. ಯೆಶಾಯ 5ನೇ ಸಂಧಿ ವಚನ 7ರಲ್ಲಿ ನಾವು ಓದ್ತೇವೆ, ನನ್ನ ದ್ರಾಕ್ಷೆ ತೋಟ ಒಳ್ಳೆ ಹಣ್ಣುಗಳು ಕೊಡೋದೆಂದು ಎದುರು ನೋಡಿದಾಗ ಅದು ಹೊಲಸು ಹಣ್ಣನ್ನು ಬಿಟ್ಟಿತು ಅಂತ ಬರ್ತದೆ. 5ನೇ ಸಂಧಿ ಯೆಶಾಯ 7ನೇ ವಚನದಲ್ಲಿ ಬರ್ತದೆ, ಹೊಲಸು ಹಣ್ಣು. ನಾವು ಕೂಡ ಅಷ್ಟೇ, ಪಾಪದಿಂದ ವಿಮೋಚನೆ ಹೊಂದೇವು, ದೇವರ ಮಕ್ಕಳಾಗುವ ಅಧಿಕಾರ ಹೊಂದೇವು. ಒಂದಿಷ್ಟು ವಾಕ್ಯ ತಿಳಿದು ಕೂಡಲೇ ಯಾರಾದರೂ ದುರ್ಬೋಧಕರಿಗೆ ಕಿವಿ ಕೊಡ್ತೇವೆ, ದೇವರನ್ನು ಬಿಟ್ಟು ಬಿಡ್ತೇವೆ, ಫಲ ಇಲ್ಲ. ಇದೇ ಹೊಲಸು ಹಣ್ಣು ಅಂದ್ರೆ, ಒಳ್ಳೆ ಫಲ ಇಲ್ಲ. ಯೇಸುಸ್ವಾಮಿ ಏನ್ ಹೇಳ್ತಾರೆ 15ನೇ ಸಂಧಿ ಯೋಹಾನ ಸುವಾರ್ತೆ ಅಲ್ಲೇನ್ ಹೇಳ್ತಾರೆ, ಒಳ್ಳೆ ಫಲ ಕೊಡುವುದನ್ನು ತಂದೆ ಏನ್ ಮಾಡ್ತಾನೆ, ಓದಿಕೊಳ್ಳೋಣ, ಬಹಳ ಚಂದ ಇದೆ ಅದು. ನಾನೇ ದ್ರಾಕ್ಷೆ ಬಳ್ಳಿ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡಿ, ಫಲ ಕೊಡುವುದಾದ್ರೆ ಕೊಡೋದನ್ನು ತೆಗೆದಾಕ್ಬಿಡ್ತಾನೆ. ಹೊಲಸು ಹಣ್ಣು ಬಿಟ್ರೆ ಏನಾಗುತ್ತೆ, ತಂದೆ ಅದನ್ನು ತೆಗೆದಾಕ್ಬಿಡ್ತಾನೆ. ಅಯ್ಯೋ, ಇದರಲ್ಲಿ ಒಂದು ಬಹಳ ಯೋಚನೆ ಮಾಡ್ಬೇಕು. ಈ ವರ್ಡಲ್ಲಿ ನಾವು ರಕ್ಷಣೆ ಹೊಂದೇವೆ ಹೂ ಅನ್ನುವರು ಇವತ್ತು ಬಹಳ ಜನ ಇದ್ದಾರೆ. ಹೊಲಸು ಹಣ್ಣು, ದೇವರು ಹುಡುಕುವಾಗ ಒಳ್ಳೆ ಹಣ್ಣು ಇಲ್ಲ, ಒಳ್ಳೆ ಫಲಗಳಿಲ್ಲ. ದ್ವೇಷ, ಕೊಟ್ಟ ಕಿಚ್ಚು, ಚಾಡಿ, ಇನ್ನು ಇತರರನ್ನು ದೂಷಣೆ ಮಾಡೋದು, ಇತರರನ್ನು ಕುರಿತು ಕೀಳಾಗಿ ಮಾತನಾಡೋದು, ಪಕ್ಷಪಾತ ಮಾಡೋದು, ಭೇದ ಭಾವಗಳನ್ನು ಮಾಡೋದು, ಮೇಲು ಕೀಳು ಎಂಬುದಾಗಿ ನೋಡುವುದು, ಇದೆಲ್ಲ ಇರ್ತದೆ. ಇದೇ ಹೊಲಸು ಹಣ್ಣು. ಕೆಲವರು ನೆನೆಸ್ಕೊಳ್ಳೋದು ಹೊಲಸು ಹಣ್ಣು ಅಂದ್ರೆ ವ್ಯಭಿಚಾರ, ಕಳ್ತನ, ಕೊಲೆ, ಇದು ಮಾತ್ರ. ಇಲ್ಲ ಇಲ್ಲ, ಇದು ಕೂಡ ಹೊಲಸು ಹಣ್ಣೆ. ಅದು ಜಾಗರೂಕರಾಗಿರೋಣ, ಜಾಗರೂಕರಾಗಿ ನಾವು ನಡೆಯೋಣ, ಜಾಗರೂಕರಾಗಿ ಯೋಚನೆ ಮಾಡೋಣ, ಜಾಗರೂಕರಾಗಿ ಬೈಬಲ್ ಓದೋಣ, ಅಧ್ಯಯನ ಮಾಡೋಣ. ಯಾರೋ ಬಂದು ಹೇಳಿದಂತ ಅವರ ಹಿಂದೆ ಹೋಗುದಲ್ಲ. ನಮ್ಮ ಅಯ್ಯನವರು ಯಾವಾಗ್ಲೂ ಹೇಳ್ತಾ ಇದ್ರು, ಆ ನಾಯಿ ಯಾರು ಟೊಪ್ಪಿಟ್ಟವ್ರು ಬಂದ್ರು ಅವ್ರ ಹಿಂದೆ ಹೋಗ್ಬಿಡೋದು. ನಾವಂತ ಅವರು ಬಹಳ ತೀಕ್ಷ್ಣವಾಗಿ ಹೇಳುವರಯ್ಯ, ನಾವು ಅಂತ ನಾಯಿಗಳಾಗಬಾರ್ದು, ನಾವು ನಿಯತ್ತಿನ ನಾಯಿಗಳಾಗಬೇಕು. ತಂದೆಗೂ ನಾವು ನಿಯತ್ತಿರ್ಬೇಕು, ನಮಗೆ ಯಾರು ವಾಕ್ಯ ಕಲಿಸಿಕೊಟ್ರು ಅವರಿಗೂ ನಿಯತ್ತಾಗಿರ್ಬೇಕು. ಅದನ್ನ ನಾವು ಜಾಗರೂಕರಾಗಿರೋಣ. ಈಗಿನ ಕಾಲಗಳು ಕೆಟ್ಟವುಗಳು. ಅದನ್ನು ನಾವು ಎಚ್ಚರ ತಪ್ಪಿದ್ರೆ ನಾವು ದೇವರ ಕೃಪೆಯನ್ನು ಕಳ್ಕೊಂಡ್ಬಿಡ್ತೇವೆ, ದೇವರ ಮಹಿಮೆಯನ್ನು ಕಳ್ಕೊಂಡ್ಬಿಡ್ತೇವೆ, ರಕ್ಷಣಾ ಆನಂದವನ್ನು ಕಳ್ಕೊಂಡ್ಬಿಡ್ತೇವೆ.
ದೇವರ ಶಿಕ್ಷೆಗೆ ನಾವು ಪಾತ್ರರಾಗ್ತೇವೆ, ದೇವರ ದಂಡನೆಗೆ ನಾವು ಗುರಿ ಆಗ್ತೇವೆ, ನಾವು ಕೈ ಬಿಡಲ್ಪಟ್ಟವರಾಗ್ತೇವೆ. ಗಮನಿಸ್ರಿ, ಒಳ್ಳೆ ಫಲ ಇಲ್ಲದ್ರೆ ಏನಾಗುತ್ತೆ? ಈ ಕೆಲವರು ಹೇಳ್ತಾರೆ ಒಂದ್ಸಲ ರಕ್ಷಣೆ ಒಂದೇ ಮುಗಿದೋಯ್ತು ಅಂತ ಹೇಳುವವರಿದ್ದಾರೆ. ಆದ್ರೆ ಒಳ್ಳೆ ಫಲ ಕೊಡಿದ್ರೆ ಏನಾಗುತ್ತೆ? ಕೊಡದಿದ್ದ ಕೊಂಬೆಯನ್ನು ತಂದೆ ಏನ್ ಮಾಡ್ತಾನೆ? ತೆಗೆದು ಹಾಕ್ತಾನೆ. ನೋಡಿ, ಸಪರೇಷನ್. He was divided. No more connection with the tree or with the wine. ದ್ರಾಕ್ಷೆ ಬಳ್ಳಿಯಲ್ಲಿ ಎದ್ದು ಕನೆಕ್ಷನ್ ಇಲ್ಲ. ಆ ದ್ರಾಕ್ಷೆ ಬಳ್ಳಿ ಯಾರು? ಯೇಸು ಕ್ರಿಸ್ತನು ತಾನೆ. ನಾನೇ ನಿಜವಾದ ದ್ರಾಕ್ಷೆಯ ಬಳ್ಳಿ. ಯೇಸು ನೀನಿಲ್ಲದ್ರೆ ಹಿಂಗೆ ಸೇರ್ತು ಪರಲೋಕಕ್ಕೆ? ಯೋಚನೆ ಮಾಡಬೇಕು. ಯಾವುದೇ ಒಂದು ವಚನ ಇಟ್ಕೊಂಡು ಬಿಡ್ತಾರೆ ಅವರಿಗೆ ಅನುಕೂಲವಾದದ್ದನ್ನು, ಅದರ ಮೇಲೆ ತುಂಬಾ ವಾಗ್ವಾದಗಳು ಮಾಡ್ತಾರೆ. ದೇವರ ಆತ್ಮನ ಸಹಾಯವನ್ನು ಕೇಳಕ್ಕೆ ಬರಲ್ಲ. ದೀನರಾಗಿ ಕರ್ತನೇ ನನಗೆ ಕಲಿಸ್ಕೊಡು ಅಂತ ದೇವರನ್ನು ಬೇಡಲ್ಲ. ಏನೋ ನನಗೆಲ್ಲ ಗೊತ್ತಿದೆ ಎಂಬ ರೀತಿಯ ಅಹಂಭಾವದಿಂದ ಕೆಲವರು ಮುಂದೆ ಹೋಗೋದ್ರಿಂದ ದೇವರ ಆಶೀರ್ವಾದವನ್ನು ಕಳ್ಕೊಂಡು ಬಿಡ್ತಾರೆ. ಸೊ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಳೋಣ. ಪವಿತ್ರ ಆತ್ಮ ದೇವರು ನಮ್ಮ ಸಹಾಯಕರು. ಯೇಸು ಸ್ವಾಮಿ ಪವಿತ್ರ ಆತ್ಮನ ಕುರಿತು ಹೇಳ್ತಾನೆ, ನಾನು ಹೋಗ್ಬಿಟ್ಟು ಬೇರೊಬ್ಬ ಸಹಾಯಕರನ್ನು ನಿಮಗೆ ಕಳಿಸ್ಕೊಡ್ತೇನೆ. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನು. ಆ ಸತ್ಯದ ಆತ್ಮನು ಬಂದಾಗ ನಿಮ್ಮ ನಡೆಸಿಕೊಂಡು ಹೋಗಿ ಸಕಲ ವಿಧವಾದ ಸತ್ಯಕ್ಕೆ ಸೇರಿಸ್ತಾನೆ. ಇವತ್ತೊಂದು ದೊಡ್ಡ ಕೊರತೆ ಏನಂದ್ರೆ ಪರಿಶುದ್ಧಾತ್ಮನಿಗೆ ಆಗದೇ ಇರುವಂಥದ್ದು. ಪರಿಶುದ್ಧಾತ್ಮನನ್ನು ಪಡ್ಕೊಳ್ಬೇಕು, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡಬೇಕು, ಪರಿಶುದ್ಧಾತ್ಮನಿಗೆ ಒಳಗಾಗಬೇಕು, ಪರಿಶುದ್ಧಾತ್ಮ ನಮ್ಮ ನಡೆಸುವ ರೀತಿಯಲ್ಲಿ ನಾವು ನಡೀಬೇಕು. ಆಗ ನಾವು ಸುರಕ್ಷಿತರಾಗಿರ್ತೇವೆ. ಅದನ್ನ ಪವಿತ್ರ ಆತ್ಮನೆಂತ ಮಹೋನ್ನತ ವ್ಯಕ್ತಿ, ಈತನ ಬಗ್ಗೆ ತಿಳಿಯಬೇಕು. ನಾನು 2-3 ದಿನದಿಂದ ಪವಿತ್ರ ಆತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ನಿನ್ನನ್ನು ಪ್ರಕಟಿಸಿಕೊಳ್ಳದಿದ್ದರೆ ನಾವು ನಿನ್ನನ್ನು ಅರಿಯಲಾರೆವು. ನಿನ್ನ ಇರುವಿಕೆ, ನಿನ್ನ ದೈವತ್ವ, ನಿನ್ನ ಸಾಮರ್ಥ್ಯ, ನಿನ್ನ ಗುಣಗಳು, ನಿನ್ನ ಯೋಚನೆಗಳು, ನಿನ್ನ ಭಾವನೆಗಳು, ನಿನ್ನ ಕೆಲಸಗಳು, ಇದು ನಮಗೆ ನೀನೇ ತಿಳಿಸದಿದ್ದರೆ ನಾವು ಹೇಗೆ ತಾನೇ ತಿಳ್ಕೊಳ್ಳಬಲ್ಲೆವು ಅಂತ ಪವಿತ್ರ ಆತ್ಮನಿಗೆ 2-3 ದಿನದಿಂದ ನಾನು ಬಹಳ ಒತ್ತಾಯಪಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದನ್ನ ನೀವು ಕೂಡ ಪ್ರಾರ್ಥನೆ ಮಾಡಿ ನಾವು ಪವಿತ್ರ ಆತ್ಮನ ಬಗ್ಗೆ ತಿಳ್ಕೊಳ್ಬೇಕು. ಪವಿತ್ರ ಆತ್ಮನಿಗೆ ನಾವು ಅಧೀನರಾಗಬೇಕು, ಒಳಗಾಗಬೇಕು. ದೇವರ ಆತ್ಮ ನಮ್ಮಲ್ಲಿ ಇದ್ದರೆ ನಮಗೆ ನಿಜವಾದ ಬಿಡುಗಡೆ ಉಂಟಾಗುತ್ತೆ. ಪೌಲನು 2 ಕೊರಿಂಥರಿಗೆ ಬರುವಾಗ 3:17 ಹೇಳ್ತಾನೆ, ಆ ಕರ್ತನು ದೇವರ ಆತ್ಮನೇ. ಹೀಗೆ ಹೇಳ್ತಾನೆ, ದ ಲಾರ್ಡ್ ಈಸ್ ದ್ಯಾಟ್ ಸ್ಪಿರಿಟ್. ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ಆ ಕರ್ತನು ಯಾರು ಅಂತ ಇಲ್ಲಿ ಪೌಲನು ಒಂದೇ ಮಾತಿನಲ್ಲಿ ಹೇಳ್ತಾನೆ, ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ತಂದೆ, ಈ ವಚನಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಪವಿತ್ರ ಆತ್ಮನ ಬಗ್ಗೆ ನಾವು ಅಷ್ಟು ಸುಲಭವಾಗಿ ತಿಳ್ಕೊಳ್ಳಲಾರೆವು. ಪವಿತ್ರ ಆತ್ಮನೇ ತನ್ನನ್ನು ನಮಗೆ ಪ್ರಕಟಿಸದೇ ಇರುವುದಾದರೆ ನಾವೇನು ತಿಳ್ಕೊಳ್ಳಲಾರೆವು. ಅದು ನಾವು ಬೇಡಿಕೊಳ್ತೇವೆ, ತಿಳಿಸಿಕೊಡು ಪವಿತ್ರ ಆತ್ಮನೇ, ನಿನ್ನ ಬಗ್ಗೆ ನೀನು ಪ್ರಕಟ ಮಾಡಿಕೊಳ್ಳಬೇಕೆಂದು ಹೇಳ್ತೇವೆ. ಈ ದಿನ ಈ ವಾಕ್ಯ ಕೇಳೋ ಯಾರೇ ಆಗಲಿ, ಎಲ್ಲೇ ಇರಲಿ, ಕರ್ತನಿಗೆ ಘನವನ್ನು ಸಲ್ಲಿಸ್ತಾ, ಕರ್ತನನ್ನು ಮನುಷ್ಯ ರೀತಿಯಲ್ಲಿ ಈಗ ನೋಡದೆ ಶಿಲುಬೆಯ ಕರ್ತನನ್ನು ದೃಷ್ಟಿಸದೆ ಮಹಿಮೆ ಹೊಂದಿದ, ಮಹಿಮೆಯಲ್ಲಿ ಎಬ್ಬಿಸಲ್ಪಟ್ಟ ಯೇಸುವನ್ನು ನಾವೆಲ್ಲರೂ ದೃಷ್ಟಿಸಿ ಆ ಮಹಿಮೆಯ ಕರ್ತನಿಗಾಗಿ ನಾವು ಜೀವಿಸಿ ಆತನೊಂದಿಗೆ ನಾವು ಕೂಡ ಮಹಿಮೆಯಲ್ಲಿ ಈ ಲೋಕದಲ್ಲಿ ಆತ ನಮಗೆ ಕೊಡುವ ಮಹಿಮೆಯಲ್ಲಿ ಜೀವಿಸ್ಲಿಕ್ಕಾಗೋದು ಕೃಪೆ ಕೊಡು.
ಯಾಕಂದ್ರೆ ವಾಕ್ಯದಲ್ಲಿ ಬರದೆ ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ಅಂತ ರೋಮ 8:29-30 ನಾವು ಓದ್ತೇವೆ. ಅದು ತಂದೆಯ ದೇವರೇ, ಇವತ್ತು ಈ ವಚನಾನುಸಾರ ನಾವು ಕೂಡ ಮಹಿಮೆಯಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೆನ್.